ನಮಸ್ತೆ ಸ್ನೇಹಿತರೆ, ಇವತ್ತಿನ ಒಂದು ತರಗತಿಯ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಇವತ್ತಿನ ಒಂದು ತರಗತಿಯಲ್ಲಿ ನಾವು ಕೇಂದ್ರ ಸರ್ಕಾರದ ಒಂದು 4 ಯೋಜನೆಗಳ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಇವತ್ತಿನ ಒಂದು ತರಗತಿಯಲ್ಲಿ ಮೊದಲನೇದಾಗಿ ಒಂದು ದೇಶ ಒಂದು ರಸಗೊಬ್ಬರ ಯೋಜನೆ, ಒನ್ ನೇಷನ್ ಒನ್ ಫರ್ಟಿಲೈಸರ್, ONF, ಅದರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಜೊತೆಗೆ ಚಿನ್ನ ನಗದೀಕರಣ ಯೋಜನೆ ಅನ್ನುವಂಥದ್ದು, ಗೋಲ್ಡ್ ಮಾನಿಟೈಸೇಷನ್ ಸ್ಕೀಮ್ ಅನ್ನುವಂಥದ್ದು ಒಂದು ಬಂದಿದೆ. ಹಾಗೆ ಸಾವರಿನ್ ಗೋಲ್ಡ್ ಬಾಂಡ್ ಯೋಜನೆ, ಅದರ ಬಗ್ಗೆ ತಿಳ್ಕೊಳ್ಳುವಂಥದ್ದು. ಹಾಗೆ ಪೆಹಚಾನ್ ಯೋಜನೆ ಅನ್ನುವಂಥದ್ದು. ಈಗ 4 ಯೋಜನೆಗಳ ಬಗ್ಗೆ ಇವತ್ತಿನ ಒಂದು ತರಗತಿಯಲ್ಲಿ ತಿಳ್ಕೊಳ್ಳುವಂಥದ್ದು. ಮೊದಲನೇದಾಗಿ ಒಂದು ದೇಶ ಒಂದು ರಸಗೊಬ್ಬರ ಯೋಜನೆ ಏನ್ ಹೇಳುತ್ತೆ? ಇದು ಯೋಜನೆ ಅನ್ನುವಂಥದ್ದು 2022ರಲ್ಲಿ ಪ್ರಾರಂಭ ಮಾಡಿರುವಂಥದ್ದು ಪ್ರಧಾನಿ ನರೇಂದ್ರ ಮೋದಿ ಅವರು ನವದೆಹಲಿಯಲ್ಲಿ ಈ ಒಂದು ಯೋಜನೆಯನ್ನ ಪ್ರಾರಂಭ ಮಾಡಿದ್ದಾರೆ. ಒನ್ ನೇಷನ್ ಒನ್ ಫರ್ಟಿಲೈಸರ್ ಅನ್ನುವಂತಹ ಒಂದು ಶೀರ್ಷಿಕೆಯ ಅಡಿಯಲ್ಲಿ ನೋಡಿ, ಈ ಯೋಜನೆಯಲ್ಲಿ ಎಲ್ಲಾ ರಸಗೊಬ್ಬರ ಉತ್ಪಾದಕ ಕಂಪನಿಗಳು ಇನ್ನು ಮುಂದೆ ಭಾರತ್ ಬ್ರ್ಯಾಂಡ್ ಅನ್ನುವಂತಹ ಒಂದು ಹೆಸರಿನಿಂದ, ಭಾರತ್ ಬ್ರ್ಯಾಂಡ್ ಅಂದ್ರೆ ಕೆಲವು ಬಾರಿ ಸಾಕಷ್ಟು ಉತ್ಪಾದಕ ಕಂಪನಿಗಳಿರುತ್ತೆ. ಯಾವ್ಯಾವ ಕಂಪನಿಗಳೆಲ್ಲ ಇದೆ, ಫರ್ಟಿಲೈಸರ್ ಅನ್ನ ಉತ್ಪಾದನೆ ಮಾಡುವಂತಹ ಮತ್ತು ರೈತರಿಗೆ ಸಪ್ಲೈ ಮಾಡುವಂತಹ ಕಂಪನಿಗಳಿವೆ. ಅವೆಲ್ಲವೂ ಕೂಡ ಒಂದೇ ಹೆಸರಿನಲ್ಲಿ ಒಂದು ರಸಗೊಬ್ಬರವನ್ನ ಪೂರೈಕೆ ಮಾಡಬೇಕು ಅನ್ನುವಂತಹ ನಿಟ್ಟಿನಿಂದ. ಯಾಕೆಂದ್ರೆ ಕೆಲವು ಬಾರಿ ರೈತರಿಗೆ ತೆಗೆದುಕೊಳ್ಳುವ ಒಂದು ಬಂದಾಗ, ಖರೀದಿಯನ್ನ ರಸಗೊಬ್ಬರವನ್ನ ತೆಗೆದುಕೊಳ್ಳುವಾಗ ಕೆಲವು ಗೊಂದಲಗಳಿಗೆ ನಾನಾ ಬಗೆಯ ಕಂಪನಿಗಳ ಹೆಸರಿನಲ್ಲಿ ಬಂದಿರುತ್ತೆ. ಈಗ ಒಂದೇ ಕಾಂಪಿಟೇಷನ್ ಅನ್ನುವಂಥದ್ದು ಹೆಚ್ಚಿನದಾಗಿ ನೋಡ್ತಾ ಬಂದಿದ್ದೀನಿ ಇತ್ತೀಚಿನ ದಿನಗಳಲ್ಲಿ. ಹಾಗಾಗಿ ಅದಕ್ಕಿಂತನೂ ಇನ್ನೊಂದು ಉತ್ಪನ್ನ ಚೆನ್ನಾಗಿದೆ, ಇನ್ನೊಂದು ಉತ್ಪನ್ನ ಅದಕ್ಕಿಂತನೂ ಕಳಪೆಯಾಗಿದೆ. ಹಾಗೆ ಈ ರೀತಿಯಾದಂತಹ ಗೊಂದಲಗಳಿಗೆ ಅಣಿಯಾಗಬಾರ್ದು ಅನ್ನುವ ನಿಟ್ಟಿನಿಂದ ಕೇಂದ್ರ ಸರ್ಕಾರ ಏನ್ ಮಾಡಿದೆ, ಒಂದೇ ಒಂದು ಬ್ರ್ಯಾಂಡ್ ನಿಂದ, ಭಾರತ್ ಬ್ರ್ಯಾಂಡ್ ಅನ್ನುವಂತಹ ಒಂದ ನೇಮಿನಿಂದ ಈ ಒಂದು ಯೋಜನೆಯನ್ನ ತೆಗೆದುಕೊಂಡು ಬಂದಿರುವಂತದ್ದು. ಉದಾಹರಣೆಗೆ ಯೂರಿಯಾ ಗೊಬ್ಬರ ಆಗಿರ್ಬೋದು, DAP ಆಗಿರ್ಬೋದು, 10-26 ಆಗಿರ್ಬೋದು, NPK ಆಗಿರ್ಬೋದು, ಇಂತಹ ಸಾಕಷ್ಟು ಬಗೆಯ ಗೊಬ್ಬರಗಳು, ರಾಸಾಯನಿಕ ರಸಗೊಬ್ಬರಗಳು ಏನಿದೆ ಇವೆಲ್ಲವೂ ಕೂಡ ಒಂದೇ ಬ್ರ್ಯಾಂಡ್ ಅನ್ನ ನಿಗದಿ ಮಾಡುವಂಥದ್ದು, ಭಾರತ್ ಬ್ರ್ಯಾಂಡ್ ಅನ್ನುವಂತಹ ಒಂದು ಹೆಸರಿನಿಂದ ನಿಗದಿ ಮಾಡುವಂಥದ್ದು ನೋಡ್ತೇವೆ. ಹಾಗೆಯೇ ಈ ಒಂದು ಬ್ರ್ಯಾಂಡ್ ನ ಒಂದು ಚೀಲ ಏನಿದೆ, 50 kg ಏನ್ ಚೀಲ ಬರುತ್ತೆ, ಆ ಚೀಲದಲ್ಲಿ 1/3 ಮಾತ್ರ ಅವರ ಒಂದು ಕಂಪನಿಯ ಲೋಗೋ ಇರಬೇಕು. 1/3. ಈಗ ನಮ್ಮ ಭಾರತ್ ಬ್ರ್ಯಾಂಡ್ ಅನ್ನುವಂಥದ್ದು ಒಂದು ಹೆಸರಿದೆ, ಅದನ್ನ ನಾವೇನು ಮಾಡಿಬಿಡೋದು, 1/3 ಹಾಕಿ ಉಳಿದಿರೋ 2/3 ಭಾಗವನ್ನ ಅವರ ಹೆಸರಿನ ಲೋಗದಲ್ಲಿ ನಮಿಸುವಂತಿಲ್ಲ. ಹೀಗಾಗಿ ಅವರ ಒಂದು ಏನಿದೆ ಕಂಪನಿಯ ನೇಮ್ ಇದೆ, ಅದು ಈ ಒಂದು 1/3ಕ್ಕಿಂತ ಕಡಿಮೆ ಇರಬೇಕು ಅನ್ನುವಂಥದ್ದು ಕೂಡ ಈ ಒಂದು ಯೋಜನೆಯಲ್ಲಿ ತಿಳಿಸಿರುವಂಥದ್ದು. ಜೊತೆಗೆ ಈ ಪ್ರಧಾನಮಂತ್ರಿ ಜನ ಉರ್ವರಕ್ ಅಂತಹ ಈ ಪರಿಯೋಜನಾ ಲೋಗೋವನ್ನ ಇಲ್ಲಿ ಬಳಸಬೇಕು ಅನ್ನುವಂಥದ್ದು ಕೂಡ ಇರುವಂಥದ್ದು. ಯಾವ ಲೋಗೋ? ಪ್ರಧಾನಮಂತ್ರಿ ಭಾರತೀಯ ಜನ ಉರ್ವರಕ್ ಅನ್ನುವಂತಹ ಒಂದು ಯೋಜನೆಯ ಒಂದು ಲೋಗೋ ಇದೆ. ಆ ಲೋಗೋವನ್ನ ಮುದ್ರಿಸಬೇಕು ಯಾವುದೋ ಒಂದು ಚೀಲದ ಮೇಲೆ, ರಾಸಾಯನಿಕ ಗೊಬ್ಬರದ ಮೇಲೆ ಅನ್ನುವಂಥದ್ದು ಕೂಡ ಆಗಿದೆ. ಇದು ಭಾರತ್ ಬ್ರ್ಯಾಂಡ್ ಅನ್ನುವಂತಹ ಒಂದು ಲೋಗೋ. ಇದು ಭಾರತ್ ಬ್ರ್ಯಾಂಡ್ ಅನ್ನುವಂತಹ ಲೋಗೋ ಇಂದ ಇದೆಲ್ಲವೂ ಕೂಡ ಒಂದು ಸಪ್ಲೈ ಆಗ್ಬೇಕು ಅನ್ನುವಂಥದ್ದು. ದೇಶದ ಬೇರೆ ಬೇರೆ ಕಂಪನಿಗಳು ಹಾಗೂ ಸರ್ಕಾರಿ ಸ್ವಾಮ್ಯದ ಉದ್ದಿಮೆಗಳು ಮಾರಾಟ ಮಾಡುವಂತಹ ಬೇರೆ ಹೆಸರಿನ ರಸಗೊಬ್ಬರಗಳನ್ನ ಒಂದೇ ಹೆಸರಿನಿಂದ ತರುವ ಉದ್ದೇಶದಿಂದ ಈ ಯೋಜನೆಯನ್ನ ಜಾರಿಗೆ ತರಲಾಗಿದೆ ಅನ್ನುವಂಥದ್ದು ಹೇಳಲಾಗಿದೆ. ಜೊತೆಗೆ ಮಾರ್ಕೆಟ್ ಅಲ್ಲಿ ಸಿಗುವಂತಹ ಹಲವಾರು ಬಗೆಯ ಗೊಬ್ಬರಗಳಿಂದ ರೈತರು ಏನು ಗೊಂದಲಕ್ಕೆ ಒಳಗಾಗಬಾರ್ದು ಅನ್ನುವಂತಹ ನಿಟ್ಟಿನಿಂದನೂ ಕೂಡ ಈ ಒಂದು ಬ್ರ್ಯಾಂಡ್ ನ ಹೆಸರಿನಿಂದ ಕರೆಯುವಂಥದ್ದು ನಾವು ನೋಡ್ತಾ ಬರುವಂಥದ್ದು. ಇದು ಭಾರತ್ ಒನ್ ನೇಷನ್ ಒನ್ ಫರ್ಟಿಲೈಸರ್ ಅನ್ನುವಂಥ ಭಾರತ್ ಬ್ರ್ಯಾಂಡ್ ಅನ್ನುವಂಥ ಹೆಸರಿಂದ ಬಂದಂತಹ ಒಂದು ಸ್ಕೀಮ್ ಇದು 2022ರಲ್ಲಿ ಬಂದಂಥದ್ದು. ಇದಿಷ್ಟು ಮಾಹಿತಿ ಈ ಒಂದು ಯೋಜನೆಗೆ ಸಂಬಂಧಪಟ್ಟಂಥದ್ದು. ಇನ್ನು ನಂತರದಲ್ಲಿ ಪ್ರಧಾನಮಂತ್ರಿ ಶ್ರೀ ಯೋಜನೆ ಅನ್ನುವಂಥದ್ದು ಬಂದಿದೆ. ಏನ್ ಹೇಳುತ್ತೆ ಈ ಯೋಜನೆ ಅಂದ್ರೆ,
PM ಸ್ಕೂಲ್ ಫಾರ್ ರೈಸಿಂಗ್ ಇಂಡಿಯಾ PM ಶ್ರೀ ಯೋಜನಾ ಅನ್ನುವಂತಹ ಒಂದು ನಿಟ್ಟಿನಿಂದ ನೋಡಿ, ಈ ಯೋಜನೆ ಅನ್ನುವಂಥದ್ದು ಚಾಲನೆ ಆಗಿರುವಂತದ್ದು 2022 ಸೆಪ್ಟೆಂಬರ್ 7ನೇ ತಾರೀಕಿನಂದು ಈ ಯೋಜನೆ ಪ್ರಾರಂಭ ಆಯಿತು. ಮೋದಿ ಅವರು ಇದನ್ನ ಚಾಲನೆ ಮಾಡಿರುವಂತದ್ದು. ಯೋಜನೆಯ ಅವಧಿ ನೋಡೋದಾದ್ರೆ 2022-23ರಿಂದ 2026-27ರವರೆಗೆ ಒಂದು ಕಾಲಾವಧಿಯನ್ನ ಇರುವಂತಹ ಒಂದು ಯೋಜನೆ ಇದು ಸ್ನೇಹಿತರೆ. ಏನು ಈ ಯೋಜನೆಯ ಒಂದು ಘಟಕ ವೆಚ್ಚವನ್ನ ನೋಡೋದಾದ್ರೆ ಸುಮಾರು 27,360 ಕೋಟಿ ರೂಪಾಯಿಗಳನ್ನ ಈ ಯೋಜನೆಗೆ ವಿನಿಯೋಗಿಸಿರುವಂತದ್ದು ನಾವು ನೋಡ್ತೇವೆ. ಇಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ 2 ಸಹಭಾಗಿತ್ವದ ಯೋಜನೆಗಳು. ಇಲ್ಲಿ ಕೇಂದ್ರ ಸರ್ಕಾರ 60% ಒಂದು ಅನುದಾನವನ್ನು ನೀಡಿದ್ರೆ ರಾಜ್ಯ ಸರ್ಕಾರ 40% ಒಂದು ಅನುದಾನವನ್ನ ನೀಡುವಂತದ್ದನ್ನ ನೋಡ್ತೇವೆ. ಇಲ್ಲಿ ಈ ಯೋಜನೆಯಡಿಯಲ್ಲಿ ಸ್ವಲ್ಪ ಮಾಹಿತಿಯನ್ನು ನೋಡೋದಾದ್ರೆ ನಾವು ಏನು NEP ಬಂತಲ್ಲ, ನ್ಯೂ ಎಜುಕೇಶನ್ ಪಾಲಿಸಿ 2020ರ ಒಂದು ರಾಷ್ಟ್ರೀಯ ಶಿಕ್ಷಣ ನೀತಿಯ ಒಂದು ಅಂಶಗಳನ್ನ ಪ್ರದರ್ಶಿಸಲು ಈ ಯೋಜನೆಯಲ್ಲಿ ಭಾರತದ ಒಂದು 4,500 ಒಂದು ಶಾಲೆಗಳನ್ನ ಮೇಲ್ದರ್ಜೆಗೆ ಏರಿಸುವಂತಹ ಒಂದು ಕೆಲಸ ಈ ಒಂದು ಯೋಜನೆಯಲ್ಲಿ ಆಗಿರುವಂತದ್ದನ್ನ ನಾವು ನೋಡ್ತೇವೆ. 2020ರ ಒಂದು ರಾಷ್ಟ್ರೀಯ ಶಿಕ್ಷಣ ನೀತಿ ಏನಿದೆ, ಈ ಯೋಜನೆಗಳಲ್ಲಿ ಒಂದು ಅಭಿವೃದ್ಧಿ ಹೊಂದಲಿರುವಂತಹ ಒಂದು ಶಾಲೆಗಳನ್ನ ಪ್ರಯೋಗ ಶಾಲೆಗಳಂತೆ ಮಾಡಿಫಿಕೇಶನ್ ಅನ್ನ ಮಾಡುವಂತಹ ಒಂದು ಯೋಜನೆ ಇದಾಗಿರುವಂತದನ್ನು ನೋಡ್ತೇವೆ. ಈ ಯೋಜನೆಯಲ್ಲಿ ಆಗುವಂತಹ ಕೆಲಸಗಳು ಏನು, ನೀಡಲಾದಂತಹ ಕೆಲಸಗಳು ಏನು ಅನ್ನುವಂಥದ್ದು ನೋಡೋದಾದ್ರೆ ಇಲ್ಲಿ 4-5 ಭಾಗದಲ್ಲಿ ನಾವು ನೋಡ್ತೇವೆ. ಒಂದು ಗ್ರಂಥಾಲಯದಲ್ಲಿ, ಶಾಲೆಗಳಲ್ಲಿ ಗ್ರಂಥಾಲಯದ ಬಳಕೆಯಲ್ಲಿ ಒಂದು ಪುಸ್ತಕದ ವ್ಯವಸ್ಥೆ ಮತ್ತು ಪ್ರದರ್ಶನ ಮತ್ತು ಪುಸ್ತಕದ ವಿತರಣೆ ಮತ್ತು ವಾಪಸಾತಿಗಳ ಬಗ್ಗೆ ತಿಳಿಸುವಂಥದ್ದು, ಅದಕ್ಕೆ ಸಂಬಂಧಪಟ್ಟಂಥದ್ದು. ಹಾಗೆ ಪ್ರಯೋಗಾಲಯಗಳನ್ನ ಅಲ್ಲಿ ನಿರ್ಮಾಣ ಮಾಡಿ ಅಲ್ಲಿ ಉಪಕ್ರಮಗಳ ನಿರ್ವಹಣೆ ಮತ್ತು ಪ್ರಾಯೋಗಿಕ ನಡವಳಿಕೆಯ ಬಗ್ಗೆ ತಿಳಿಸುವಂಥದ್ದು. ಹಾಗೆಯೇ ಕಚೇರಿ ಆಡಳಿತ, ಅಡ್ಮಿನಿಸ್ಟ್ರೇಟಿವ್ಗೆ ಸಂಬಂಧಪಟ್ಟಂತೆ ದತ್ತಾಂಶಗಳ ತಯಾರಿಕೆ, ಫೈಲಿಂಗ್ ಕೆಲಸ ಮತ್ತು ಡ್ರಾಫ್ಟಿಂಗ್ ಇದರ ಬಗ್ಗೆ ತಿಳಿಸುವಂಥದ್ದು ಈ ಯೋಜನೆಯಲ್ಲಿ ನೀಡಲಾದಂತಹ ಒಂದು ಕೆಲಸಗಳಿವಲ್ಲ. ಹಾಗೆ ಪರೀಕ್ಷಾ ವಿಭಾಗದಲ್ಲಿ ನೋಡೋದಾದ್ರೆ ಡೇಟಾ ಎಂಟ್ರಿ ಮತ್ತು ಸಾಫ್ಟ್ವೇರ್ ಮಾಡ್ಯೂಲ್ಗಳ ಅಭಿವೃದ್ಧಿಯನ್ನ ಮಾಡುವಂಥದ್ದು. ಇದೆಲ್ಲ ಈ ಒಂದು ಯೋಜನೆಯಲ್ಲಿ ನೀಡಲಾದಂತಹ ಒಂದು ಕೆಲಸಗಳು. ಅಂದ್ರೆ 2020ರ ಒಂದು ಶಿಕ್ಷಣ ನೀತಿಯನ್ನ ಆಧರಿಸಿ ನೀಡಲಾದಂತಹ ಶಾಲೆಗಳಿಗೆ ಇವೆಲ್ಲ ಕೆಲಸಗಳು. ಇದಿಷ್ಟು ಆ ಯೋಜನೆಗೆ ಸಂಬಂಧಪಟ್ಟಂಥದ್ದು. ಇನ್ನೊಂದು ಬಂದಿದೆ ಸ್ನೇಹಿತರೆ, ಚಿನ್ನವನ್ನ ಮಾನಿಟೈಸೇಷನ್ ಮಾಡುವಂಥದ್ದು. ಯಾವ ರೀತಿಯಾಗಿ ಗೋಲ್ಡ್ ಮಾನಿಟೈಸೇಷನ್ ಸ್ಕೀಮ್, ಚಿನ್ನ ನಗದೀಕರಣ ಅನ್ನುವಂಥದ್ದು. ಈ ಯೋಜನೆ ಅನ್ನುವಂಥದ್ದು 2015ನೇ ಇಸ್ವಿಯಲ್ಲಿ ಬಂತು. ಯಾವ ಸಚಿವಾಲಯ? ಭಾರತ ಸರ್ಕಾರದ ಹಣಕಾಸು ಸಚಿವಾಲಯ, ಫೈನಾನ್ಷಿಯಲ್ ಮಿನಿಸ್ಟ್ರಿ ಏನಿದೆ ಅದು ಈ ಒಂದು ಯೋಜನೆಯನ್ನ ತೆಗೆದುಕೊಂಡು ಬಂದಿರುವಂತದ್ದು. ಏನ್ ಹೇಳುತ್ತೆ ಈ ಯೋಜನೆಯಲ್ಲಿ? ಚಿನ್ನ ನಗದೀಕರಣ ಯೋಜನೆ ಅಡಿಯಲ್ಲಿ ಗ್ರಾಹಕರ ಬಳಿ ಇರುವಂತಹ ಒಂದು ಬಳಕೆ ಮಾಡದ ಚಿನ್ನವನ್ನ RBI ಅಂಗೀಕೃತ ಬ್ಯಾಂಕಿನಲ್ಲಿ ಠೇವಣಿ ಇಟ್ಟು ಬಡ್ಡಿಯನ್ನು ಗಳಿಸಬಹುದು ಅನ್ನುವಂಥದ್ದು ಈ ಗೋಲ್ಡ್ ನಗದೀಕರಣ ಸ್ಕೀಮ್ ನಲ್ಲಿ. ಈಗ ಯಾವುದೋ ಒಂದು ಕಾಲದಲ್ಲಿ ನಿಮ್ಮ ಮನೆಯಲ್ಲಿ ಹಳೆ ಚಿನ್ನ ಇರುತ್ತೆ, ಆ ಚಿನ್ನವನ್ನ ನೀವು ಮನೆಯಲ್ಲೇ ಇಟ್ಕೊಳ್ಳೋದ್ರಿಂದ ಯಾವುದೇ ಪ್ರಯೋಜನ ಇಲ್ಲ. ಅದನ್ನ ಈ ರೀತಿಯಾದಂತಹ ಒಂದು ಠೇವಣಿ ಇಟ್ಟು ಡೆಪಾಸಿಟ್ ಅನ್ನ ಮಾಡಿ ಅಲ್ಲಿ ನೀವು ಬಡ್ಡಿಯನ್ನ ಸ್ವೀಕರಿಸಬಹುದು. ಚಿನ್ನವನ್ನ, ಹಳೆಯ ಚಿನ್ನವನ್ನ ಕೂಡ ನೀವು ನಿಮ್ಮ ಬಳಕೆಯಾಗದಂತಹ ಚಿನ್ನವನ್ನ ನೀವು ದುಡಿಸುವಂತಹ ಕೆಲಸ ಇದಾಗತ್ತೆ ಅನ್ನುವಂಥದ್ದನ್ನ ನಾವು ನೋಡುವಂಥದ್ದು. ನೋಡಿ, ಇಲ್ಲಿ ಚಿನ್ನವನ್ನ ಹೂಡಿಕೆಯಾಗಿ RBI ಏನ್ ಮಾಡುತ್ತೆ, ಸುಮಾರು 30 ಗ್ರಾಂ ಚಿನ್ನವನ್ನ ಹೂಡಿಕೆಯಾಗಿ ಅದು ಸ್ವೀಕರಿಸುವಂಥದ್ದು. 30 ಗ್ರಾಂ ಚಿನ್ನವನ್ನ ಹೂಡಿಕೆಯಾಗಿ ಒಬ್ಬ ವ್ಯಕ್ತಿಯಿಂದ ಸ್ವೀಕರಿಸುತ್ತೆ. ಹಾಗೆ ಈ ಯೋಜನೆಯ ಅಡಿಯಲ್ಲಿ ಹೂಡಿಕೆ ಮಾಡುವಂತಹ ಚಿನ್ನವೇನಿದೆ ಅದು ಯಾವ ವಿಧಾನದಲ್ಲಿ ಇರಬಹುದು? ಒಂದು, ನೀವು ಆಭರಣ ಮಾಡಿಸ್ಕೊಂಡಿರ್ಬೋದು, ಅಥವಾ ನೀವು ಬಿಸ್ಕೆಟ್ ಟೈಪ್, ಈ ರೀತಿಯಾದಂತಹ ಬಿಸ್ಕೆಟ್ ಟೈಪ್ಸ್ ಗಳಲ್ಲಿ ಇರಬಹುದು, ಅಥವಾ ನಿಮ್ಮಲ್ಲಿ ಬಿಲ್ಲೆಗಳು, ನಾಣ್ಯದ ಬಿಲ್ಲೆಗಳ ರೀತಿಯಲ್ಲಿ ಇರಬಹುದು. ಯಾವ ರೀತಿಯಾದ್ರಾಗೂ ನೀವು ಚಿನ್ನವನ್ನ ಹೂಡಿಕೆಯಾಗಿ ಮಾಡಬಹುದು ಅನ್ನುವಂಥದ್ದನ್ನ ತಿಳಿಸುವಂಥದ್ದು. ಅಂದ್ರೆ ಬಳಕೆಯಾಗದ, ಮನೆಯಲ್ಲಿ ಯಾರು ಯೂಸ್ ಮಾಡೋದಿಲ್ಲ ಚಿನ್ನ, ಮನೆಯಲ್ಲಿ ಇಟ್ಕೊಂಡ್ರೆ ಅದು ಸೇಫ್ಟಿ ವಿಚಾರದಲ್ಲೂ ಕೂಡ ಸ್ವಲ್ಪ ಕಷ್ಟ ಆಗತ್ತೆ. ಹಾಗಾಗಿ ನೀವು ಬ್ಯಾಂಕ್ಗಳಲ್ಲಿ ಬಂದು ಠೇವಣಿಯ ಮೂಲಕವಾಗಿ ಈ ಚಿನ್ನ ನಗದೀಕರಣ ಯೋಜನೆಯಲ್ಲಿ ಇಟ್ಟಾಗ
ಇದಕ್ಕೆ ಸೂಕ್ತವಾದಂತಹ ಬಡ್ಡಿಯ ರೂಪದಲ್ಲಿ ನಿಮ್ಮ ಹಣವನ್ನ ಗಳಿಸಬಹುದು ಅನ್ನುವಂಥದ್ದು ಕೂಡ ಹೇಳಲಾಗುವಂಥದ್ದು. ಜೊತೆಗೆ ಕೆಲವೊಂದು ಮಾಹಿತಿಗಳನ್ನ ನೋಡೋದಾದ್ರೆ ಇಲ್ಲಿ ಈ ಯೋಜನೆಯ ಅಡಿಯಲ್ಲಿ ಠೇವಣಿ ಮಾಡಿದ ಚಿನ್ನಕ್ಕೆ ತೆರಿಗೆ ವಿನಾಯಿತಿ ಇದೆ, ಟ್ಯಾಕ್ಸ್ ರಿಲ್ಯಾಕ್ಸೇಷನ್ ಇರುವಂತದ್ದನ್ನ ನಾವು ನೋಡ್ತೇವೆ. ಜೊತೆಗೆ ಈ ಯೋಜನೆ ಅಡಿಯಲ್ಲಿ ಹೂಡಿಕೆ ಯಾವುದೇ ಒಂದು ಗರಿಷ್ಠ ಮಿತಿ ಇರುವುದಿಲ್ಲ, ಹೂಡಿಕೆದಾರರು ಎಷ್ಟು ಬೇಕಾದರೂ ಚಿನ್ನವನ್ನ ಹೂಡಿಕೆ ಮಾಡಬಹುದು ಅನ್ನುವಂಥದ್ದು ಹೇಳುತ್ತೆ. ಹಾಗೆ ಈ ಯೋಜನೆಯಡಿ ಹೂಡಿಕೆ ಮಾಡಿದ ಚಿನ್ನವನ್ನ ಯಾವಾಗ ಬೇಕಾದ್ರೂ ನೀವು ಹಿಂಪಡಿಬಹುದು. ಈಗ ನಾನು ಒಂದು ಚಿನ್ನವನ್ನ ಇಟ್ಟಿದ್ದೀನಿ, ನಾನು 1 ವರ್ಷದವರೆಗೆ ಅಲ್ಲಿ ಹೂಡಿಕೆ ಮಾಡಿ ಇಟ್ಟಿದ್ದೀನಿ, ನಾನು ಮುಂದಿನ ವರ್ಷವನ್ನ ಅದನ್ನ ಹಿಂಪಡಿತೀನಿ ಅಂದ್ರೂ ಹಿಂಪಡಿಬಹುದು, ಏನ್ ತೊಂದರೆ ಏನಿಲ್ಲ. ಬಟ್ ಅಲ್ಲಿ ಕೆಲವೊಂದು ಫೀಸ್ ಗಳನ್ನ ಅಥವಾ ಪೆನಾಲ್ಟಿಗಳನ್ನ ರೂಪದಲ್ಲಿ ಕಟ್ಟಿ ಅದಕ್ಕೆ ಪಾವತಿಯನ್ನ ಪಡಿಬಹುದು ಅನ್ನುವಂಥದ್ದು ಹೇಳಲಾಗುತ್ತೆ. ಹಾಗೆ ಈ ಯೋಜನೆಯಡಿ ಗ್ರಾಹಕರಿಗೆ ನೀಡಲಾಗುವಂತಹ ಬಡ್ಡಿ ದರವು ಕಾಲಕಾಲಕ್ಕೆ ಬದಲಾಗ್ತಾ ಇರುತ್ತೆ. ಹೌದು ನೋಡಿ, 2017, 18 ಅಥವಾ 15ನೇ ಸಾಲಿನಲ್ಲಿ ಚಿನ್ನದ ದರ ನೋಡೋದಾದ್ರೆ ಗ್ರಾಮ್ಸಿಗೂ ನೀವು ನೋಡೋದಾದ್ರೆ ಹೆಚ್ಚು ಕಮ್ಮಿ ಇದೆ. ಈಗ ಸುಮಾರು 7,000 ದಾಟಿರುವಂತದ್ದು. ಅವಾಗ 4 ರಿಂದ 5 ಇತ್ತು, ಈಗ 2,000. ಈ ರೀತಿಯಾದಂತಹ ಬಡ್ಡಿ ದರವು ಕೂಡ ಹೆಚ್ಚಾಗ್ತಾ ಹೋಗುವಂಥದ್ದು. ನಂತರದಲ್ಲಿ ಬಳಕೆಯಾಗದೆ ನಿಷ್ಕ್ರಿಯವಾಗಿ ಇರುವಂತಹ ಚಿನ್ನವನ್ನ ಉತ್ಪಾದಕ ಆಸ್ತಿಯನ್ನಾಗಿ ಪರಿವರ್ತಿಸುವಂತಹ ಯೋಜನೆ ಈ ಚಿನ್ನದ ಯೋಜನೆ ಆಗಿರುವಂತದ್ದು. ನೋಡಿ, ಈ ಚಿನ್ನವನ್ನ ನೀವು ಠೇವಣಿ ಇಡಬೇಕು ಅಂದ್ರೆ, ನೀವು ಡೆಪಾಸಿಟ್ ಮಾಡಬೇಕು ಅಂದ್ರೆ, FD ರೂಪದಲ್ಲಿ ಇಡಬೇಕು ಅಂದ್ರೆ ಯಾವೆಲ್ಲ ಅರ್ಹತೆಗಳಿದೆ ಅನ್ನುವಂಥದ್ದು ನೋಡ್ಬೇಕು. ಮೊದಲು ಭಾರತೀಯ ನಿವಾಸಿಯಾಗಿರಬೇಕು ನೀವು, ಹಾಗೆ ಹಿಂದೂ ಅವಿಭಜಿತ ಕುಟುಂಬವಾಗಿರಬೇಕು ನಿಮ್ದು, ಹಾಗೆ ಕಂಪನಿಗಳಾಗಿರಬೇಕು, ಹಾಗೆ ದತ್ತಿ ಸಂಸ್ಥೆಗಳು ಇವು ಆಗಿದ್ರು ಕೂಡ ನೀವು ಈ ಠೇವಣಿ ಇಡಬಹುದು. ಮಾಲೀಕತ್ವ ಮತ್ತು ಪಾಲುದಾರಿಕೆ ಸಂಸ್ಥೆಗಳಾಗಿದ್ರು ನೀವು ಚಿನ್ನವನ್ನ ಇಡಬಹುದು. ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಅರ್ಹತೆಯನ್ನು ಹೊಂದಿದ್ರು ಕೂಡ ನೀವು ಇಡಬಹುದು ಅನ್ನುವಂಥದ್ದು ಬಗ್ಗೆ ತಿಳಿಸುವಂಥದ್ದು. ಇದಿಷ್ಟು ಠೇವಣಿ ಇಡುವ ಅರ್ಹತೆಗಳ ಬಗ್ಗೆ ತಿಳಿಸುವಂಥದ್ದು. ಹಾಗೆ ಈ ಠೇವಣಿ ಇಟ್ಟ ನಂತರದಲ್ಲಿ ಏನು ಇಂಟ್ರೆಸ್ಟ್ ರೇಟ್ ಇದೆ ಅದರ ಬಗ್ಗೆ ಸ್ವಲ್ಪ ಮಾಹಿತಿ. SEBI ಸೆಬಿಯ ಪ್ರಕಾರವಾಗಿ ಸೆಕ್ಯೂರಿಟಿ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾದ ಮ್ಯೂಚುವಲ್ ಫಂಡ್ಸ್ ಗಳು ಮತ್ತು ಎಕ್ಸ್ಚೇಂಜ್ ಟ್ರೆಂಡ್ ಫಂಡ್ಸ್ ಗಳ ಟ್ರಸ್ಟ್ ಗಳು ಸೇರಿದಂತೆ ಏನ್ ಬಡ್ಡಿ ದರವನ್ನ ವಿಧಿಸಲಾಗುತ್ತೆ ಅನ್ನುವಂಥದ್ದು. ಅಲ್ಪಾವಧಿ ಠೇವಣಿ ಇಟ್ಟಿರುವಂತದ್ದು ನೀವು 1 ರಿಂದ 2 ವರ್ಷ ಅಥವಾ 0 to 1 ವರ್ಷದ ಬಡ್ಡಿ ದರವನ್ನು ನೋಡೋದಾದ್ರೆ 2.25% ಬಡ್ಡಿ ದರದಲ್ಲಿ ನಿಮ್ಗೆ ಸಿಗುವಂತದ್ದು. ಅಥವಾ ಮಧ್ಯಮ ಅವಧಿ ಠೇವಣಿ ಅನ್ನುವಂಥದ್ದು 2 ವರ್ಷದಿಂದ 3 ವರ್ಷ, ಈ ರೀತಿಯಾಗಿ 3 ರಿಂದ 5 ವರ್ಷ ಅನ್ನುವಂತಹ ಮಧ್ಯಮ ಅವಧಿಯ ಠೇವಣಿ ಮಾಡಿದ್ರೆ ನಿಮ್ಗೆ 2.5% ಬಡ್ಡಿ ಸಿಗುವಂತ. ದೀರ್ಘಾವಧಿ ಅಂದ್ರೆ 0 to 10 ವರ್ಷ, 10 to 20 ವರ್ಷ, ಈ ರೀತಿಯಾದಂತಹ ದೀರ್ಘಾವಧಿ ಠೇವಣಿ ನೀವಿಟ್ರೆ 2.50% ಬಡ್ಡಿ ದರದಲ್ಲಿ ನಿಮ್ಗೆ ಇದೆಲ್ಲ ಬಡ್ಡಿ ದರ ಸಿಗುವಂತದ್ದು ಬಗ್ಗೆ ತಿಳಿಸುವಂತದ್ದು. ಇನ್ನು ನಂತರದಲ್ಲಿ ಇದೇ ಚಿನ್ನಕ್ಕೆ ಸಂಬಂಧಪಟ್ಟಂತೆ ಚಿನ್ನವನ್ನ ನೀವು ಬ್ಯಾಂಕಿಗೆ ಕೊಡ್ತೀರಾ, ಇವರು ಬ್ಯಾಂಕ್ ನೀವು ಚಿನ್ನದ ಬದಲಿಗೆ ನೀವು ದುಡ್ಡು ಕೊಟ್ರೆ ನಿಮ್ಗೆ ಚಿನ್ನದ ಬಾಂಡ್ ಗಳನ್ನ ಕೊಡುವಂತ ಸ್ಕೀಮ್ ಬಂದಿದೆ. ಏನದು? ಸಾವರಿನ್ ಗೋಲ್ಡ್ ಬಾಂಡ್ ಅಥವಾ ಸಾರ್ವಭೌಮ ಚಿನ್ನದ ಬಾಂಡ್ ಯೋಜನೆ ಅನ್ನುವಂಥದ್ದು ಸರ್ಕಾರ ತೆಗೆದುಕೊಂಡು ಬಂತು. 2015ರಲ್ಲಿ ಬಂದಂತಹ ಯೋಜನೆ. ಕೇಂದ್ರ ಹಣಕಾಸು ಸಚಿವಾಲಯ, ಕೇಂದ್ರದ ಸೆಂಟ್ರಲ್ ಫೈನಾನ್ಷಿಯಲ್ ಮಿನಿಸ್ಟ್ರಿ ಏನಿದೆ ಇದು ತೆಗೆದುಕೊಂಡು ಬಂದಂತದ್ದು. ಇದರ ನೋಡಲ್ ಏಜೆನ್ಸಿ ಅಂದ್ರೆ RBI, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಇದನ್ನ RBI ಇದರ ನೋಡಲ್ ಏಜೆನ್ಸಿ ಇರುವಂತದ್ದು. ಏನ್ ಹೇಳುತ್ತೆ ಈ ಬಾಂಡ್ ನಲ್ಲಿ? ನೀವು ಚಿನ್ನವನ್ನ ಖರೀದಿಸುವಂತಹ ಅಗತ್ಯವಿಲ್ಲದೆ ಚಿನ್ನದಲ್ಲಿ ಹೂಡಿಕೆ ಮಾಡುವಂಥದ್ದು. ನೀವೀಗ ಚಿನ್ನವನ್ನ ಖರೀದಿಸುವಂತಹ ಅವಶ್ಯಕತೆ ಇಲ್ಲ. ನೀವು ಫಿಸಿಕಲಿ ನೀವು ಅದನ್ನ ಯಾವುದೇ ರೀತಿಯಾದಂತಹ ರಿಲೇಷನ್ ಇರೋದಿಲ್ಲ ನಿಮ್ಮ ಚಿನ್ನಕ್ಕೆ. ಅದರ ಬದಲಾಗಿ ಬಾಂಡ್ ಗಳನ್ನ ನೀಡಲಾಗುತ್ತೆ. ನೀವು 1 ಗ್ರಾಮ್ನಿಂದ ಹಿಡಿದು 1000 ಗ್ರಾಮ್ವರೆಗೂ ನೀವು ಚಿನ್ನದ ಬಾಂಡ್ ಗಳನ್ನ ಖರೀದಿಸಬಹುದು. 1000 ಅಂತಲ್ಲ, ಇದಕ್ಕೂ ಹೆಚ್ಚಿದ್ದಾಗೂ ಉದಾಹರಣೆಗೆ ಅದಕ್ಕೂ ಹೆಚ್ಚಿನದಾಗಿಯೂ ನೀವು ಖರೀದಿಸಬಹುದು. ಅಂದ್ರೆ ಈ ಯೋಜನೆ ಅಡಿಯಲ್ಲಿ ಗ್ರಾಮ್ಗಳ ರೂಪದಲ್ಲಿ ಬಾಂಡ್ ಗಳನ್ನ ನೀಡಲಾಗತ್ತೆ. ಅಂದ್ರೆ 1 ಗ್ರಾಮ್ ಚಿನ್ನವನ್ನ ನೀನು ಬಾಂಡ್ ಲೆಕ್ಕದಲ್ಲಿ ಬರ್ತಿರುವಂತದ್ದು.
ಒಂದು ಬಾಂಡ್, ಈಗ LIC ಮತ್ತೆ ಉಳಿದಂತಹ ಒಂದು ಇನ್ಶೂರೆನ್ಸ್ ಕಂಪನಿಗಳ ಬಾಂಡ್ಗಳನ್ನ ನೀವು ನೋಡಿದಿರಿ, ಅವುಗಳು ದಟ್ ಈಸ್ ಆಲ್ಸೋ ಅಸೆಟ್. ಅದು ಕೂಡ ಅಸೆಟ್, ನಿಮ್ಮ ಆಸ್ತಿ. ಅದು ಬಾಂಡ್ ಅಂದ್ರೆ ನೀವು ಇನ್ವೆಸ್ಟ್ ಮಾಡಿರ್ತೀರಾ, ಅದು ರಿಟರ್ನ್ ಬರುತ್ತೆ ಅನ್ನುವಂಥದ್ದು ಇರುತ್ತೆ ನಿಮ್ಗೆ, ಅದು ಕೂಡ ಅಸೆಟ್ ಆಗುವ. ಇದೇ ರೀತಿಯಾದಲ್ಲಿ ಚಿನ್ನದ ಬಾಂಡ್ ಕೂಡ ನೀಡುವಂಥದ್ದನ್ನ ನಾವು ನೋಡ್ತೇವೆ. 5ನೇ ವರ್ಷದ ನಂತರ ನಿರ್ಗಮಿಸುವಂತಹ ಆಯ್ಕೆಯೊಂದಿಗೆ ಬಾಂಡ್ಗಳು 8 ವರ್ಷದ ಅವಧಿಯನ್ನ ಹೊಂದಿರುತ್ತೆ ಈ ಬಾಂಡ್ಗಳು ಅನ್ನುವಂಥದ್ದು. ಭಾರತ ಸರ್ಕಾರದ ಪರವಾಗಿ ಭಾರತೀಯ ರಿಸರ್ವ್ ಬ್ಯಾಂಕ್ RBI ಈ ಬಾಂಡ್ಗಳನ್ನ ನೀಡುವಂಥದ್ದನ್ನ ನಾವು ನೋಡ್ತೇವೆ. ಅಂದ್ರೆ ಭೌತಿಕ ಚಿನ್ನವನ್ನ ಖರೀದಿಸುವಂತಹ ಅಗತ್ಯ ಇಲ್ಲ, ಇಲ್ಲಿ ಚಿನ್ನದ ರೂಪದಲ್ಲಿ ಒಂದು ಬಾಂಡ್ಗಳನ್ನ ನೀಡಲಾಗುತ್ತೆ ಅನ್ನುವಂಥದ್ದು. ಹಾಗೆ ಈ ಚಿನ್ನದಲ್ಲಿ ಕನಿಷ್ಠ ಹೂಡಿಕೆ ಅಂದ್ರೆ 1 ಗ್ರಾಮ್ ಚಿನ್ನ ಆಗಿರುತ್ತೆ. ಗರಿಷ್ಠ ಹೂಡಿಕೆಗೆ ಮಿತಿ ಇಲ್ಲ, ಮಿತಿ 4 kg ವರೆಗೆ, ಅಂದ್ರೆ ಪರ್ಸನಲ್ ಆಗಿರುವಂತದ್ದು 4 kg ವರೆಗಿದೆ. ಟ್ರಸ್ಟ್ಗಳು ಮತ್ತು ಇನ್ನಿತರ ಘಟಕಗಳಿಗೆ ಯಾವುದೋ ಒಂದು ಟ್ರಸ್ಟಿ ಇರುತ್ತೆ ಅಥವಾ ಯಾವುದೋ ಒಂದು ಸಂಸ್ಥೆ ಇರುತ್ತೆ, ಅವುಗಳಿಗೆ 20 ಕಿಲೋಗ್ರಾಂಗಳಷ್ಟು ಒಂದು ಚಿನ್ನದ ಒಂದು ಬಾಂಡ್ಗಳನ್ನ ಖರೀದಿಸಬಹುದು ಅವು ಅನ್ನುವಂಥದ್ದು. ಹಾಗೆ ಬಾಂಡ್ಗಳ ಹೂಡಿಕೆ ನಾಮಮಾತ್ರ ಒಂದು ಮೌಲ್ಯದ ಮೇಲೆ ನಿಮಗೆ 2.50 ಒಂದು ಬಡ್ಡಿ ದರ ಕೂಡ ಸಿಗುತ್ತೆ ನೋಡಿ. ಬಾಂಡ್ಗಳನ್ನ ನೀವು ಖರೀದಿಸ್ತೀರಾ, ಜೊತೆಗೆ ನೀವು ಬಡ್ಡಿಯನ್ನು ಕೂಡ ಸಿಗುತ್ತೆ ಅನ್ನುವಂಥದ್ದು. ಅಂದ್ರೆ ಆ ಬಾಂಡ್ಗೆ ಬಡ್ಡಿಯನ್ನ ಸಿಗುವಂತದ್ದು ನೋಡ್ತೇವೆ. ಹಾಗೆ ಬಾಂಡ್ಗಳನ್ನ ವಿತರಿಸುವಂತಹ ದಿನಾಂಕದ ನಿರ್ದಿಷ್ಟ ಅವಧಿಯೊಳಗೆ ಸ್ಟಾಕ್ ಎಕ್ಸ್ಚೇಂಜ್ಗಳಲ್ಲಿ ವ್ಯಾಪಾರವನ್ನ ಕೂಡ ನೀವು ಮಾಡಬಹುದು ಅನ್ನುವಂಥದ್ದು. ಹಾಗೆ ಇಲ್ಲಿ 1961ರ ಆದಾಯ ತೆರಿಗೆ ಒಂದು ಕಾಯ್ದೆಯ ಪ್ರಕಾರವಾಗಿ, ಇನ್ಕಮ್ ಟ್ಯಾಕ್ಸ್ ಆಕ್ಟ್ ಪ್ರಕಾರವಾಗಿ 1960ರ ಪ್ರಕಾರವಾಗಿ 61ರ ಪ್ರಕಾರವಾಗಿ ತೆರಿಗೆಗೆ ಯಾವುದು ಒಳಪಡುವಂಥದ್ದು, ಬಾಂಡ್ಗಳ ಮೇಲೆ ಗಳಿಸಿದಂತಹ ಬಡ್ಡಿಯ ತೆರಿಗೆಗೆ ಬರುತ್ತೆ. ಆದ್ರೆ ನೀವು ಬಂಡವಾಳ ಹಾಕಿರ್ತಿರಲ್ಲ, ಬಂದಂತಹ ಲಾಭಕ್ಕೆ ತೆರಿಗೆ ಇರೋದಿಲ್ಲ. ಬಂದಂತಹ ಲಾಭದ ಏನು ತೆರಿಗೆ ಇದೆಯಲ್ಲ ಅದಕ್ಕೆ ತೆರಿಗೆ ಇರೋದಿಲ್ಲ ಸ್ನೇಹಿತರೆ. ಹಾಗೆ ಬಾಂಡ್ಗಳನ್ನ ಬ್ಯಾಂಕ್ಗಳು ಮತ್ತು ಹಣಕಾಸು ಸಂಸ್ಥೆಗಳು ಮತ್ತು ಬ್ಯಾಂಕಿಂಗ್ ಅಲ್ಲದ ಹಣಕಾಸು ಕಂಪನಿಗಳ ಸಾಲವಾಗಿ ಕೂಡ ನೀವು ಬಳಸಬಹುದು. ಅಂದ್ರೆ ಬೇರೆ ಒಂದು ಆ ಬಾಂಡ್ ಅನ್ನ ಇಟ್ಟು ನೀವು ಇನ್ನೊಂದು ಕಡೆ ಒಂದು ಲೋನ್ ಅನ್ನ ಪರ್ಚೇಸ್ ಮಾಡಬಹುದು ಅನ್ನುವಂಥದ್ದು ಕೂಡ ತಿಳಿಸುವಂಥದ್ದು. ಇನ್ನು ನಂತರ ಈ ಯೋಜನೆ ಉದ್ದೇಶಗಳನ್ನ ಗಮನಿಸೋದಾದ್ರೆ ಭೌತಿಕ ಚಿನ್ನದ ಬೇಡಿಕೆಯನ್ನ ಕಡಿಮೆ ಮಾಡುವಂಥದ್ದು. ಈಗ ಸಾಕಷ್ಟು ಮಹಿಳೆಯರಾಗಿರ್ಬೋದು, ಎಲ್ರಿಗೂ ಚಿನ್ನ ಅನ್ನುವಂಥದ್ದು ಎಲ್ರಿಗೂ ಪ್ರಿಯವಾದ, ಹಾಗಾಗಿ ಆ ಒಂದು ಚಿನ್ನಕ್ಕೆ ಹೆಚ್ಚಿನದಾಗಿ ಬೇಡಿಕೆ ಅನ್ನುವಂಥದ್ದು ಕಡಿಮೆ ಮಾಡಬೇಕು. ಹೆಚ್ಚು ಚಿನ್ನವಿದ್ದಾಗ ಕ್ರೈಮ್ಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಆ ಚಿನ್ನವನ್ನ ಅದರ ಮೂಲಕವಾಗಿ ಆ ಚಿನ್ನದ ಬದಲಿಗೆ ಬಾಂಡ್ಗಳನ್ನ ಮಾಡುವಂತಹ ಉದ್ದೇಶದಿಂದ ಈ ಒಂದು ಯೋಜನೆ ಅಂತ ಅಂದ್ಕೊಂಡಿರುವಂತದ್ದು. ಭೌತಿಕ ಚಿನ್ನವನ್ನ ಖರೀದಿಸಲು ಸುರಕ್ಷಿತ ಮತ್ತು ಪರಿಣಾಮಕಾರಿ ಮತ್ತು ವೆಚ್ಚದ ಒಂದು ಪರ್ಯಾಯ ಮಾರ್ಗವನ್ನು ನೀಡಲುಗೋಸ್ಕರವಾಗಿ RBI ನೋಡಲ್ ಏಜೆನ್ಸಿಯಾಗಿ RBI ಗವರ್ಮೆಂಟ್ ಆಫ್ ಮಿನಿಸ್ಟ್ರಿ ಆಫ್ ಫೈನಾನ್ಸ್ ಇದನ್ನ ತೆಗೆದುಕೊಂಡು ಬಂದಿರುವಂತದ್ದನ್ನ ನಾವು ನೋಡ್ತೇವೆ. ಇನ್ನೊಂದು ಯೋಜನೆ ಕೊನೆಯದಾಗಿ ಪೆಹಚಾನ್ ಯೋಜನೆ. ಪೆಹಚಾನ್ ಅಂದ್ರೆ ನಿಮ್ಗೆ ಗೊತ್ತಿದೆ, ಹಿಂದಿಯಲ್ಲಿ ಪರಿಚಯವನ್ನ ಮಾಡಿಕೊಳ್ಳುವಂತಹ ಯೋಜನೆ. ಯಾವುದು ಒಂದು ಸಚಿವಾಲಯ ತೆಗೆದುಕೊಂಡು ಬಂದಿರುವಂತದ್ದು, ಕೇಂದ್ರ ಜವಳಿ ಸಚಿವಾಲಯ 2016ರಲ್ಲಿ ಈ ಯೋಜನೆಯನ್ನ ತೆಗೆದುಕೊಂಡು ಬಂತು. ಅರ್ಹ ಕರಕುಶಲ ಒಂದು ಕರ್ಮಿಗಳಿಗೆ ಹೊಸತನ್ನ ಗುರುತಿಸಲು ಮತ್ತು ಜವಳಿ ಸಚಿವಾಲಯ ಒಂದು ಜಾರಿಗೊಳಿಸಿದಂತಹ ವಿವಿಧ ಪ್ರಯೋಜನಗಳನ್ನ ಈ ಯೋಜನೆಯಲ್ಲಿ ತೆಗೆದುಕೊಂಡು ಬಂದಿರುವಂತದ್ದು. ನಿಮಗೆ ಯಾವುದೋ ಒಂದು ಕುಶಲಕರ್ಮಿಯಾಗಿರ್ತೀರ ನೀವು, ಜವಳಿ ಕೈಗಾರಿಕೆಯಲ್ಲೋ ಅಥವಾ ಶಿಲ್ಪಿಗಳು ಅಥವಾ ಬಡಗಿಗಳು ಈ ರೀತಿಯಾದಂತಹ ಒಂದು ಕರಕುಶಲ ಕಾರ್ಮಿಗಳಾಗಿರ್ತೀರ. ಈ ಒಂದು ಯೋಜನೆಯಲ್ಲಿ ನೀವು ರಿಜಿಸ್ಟರ್ ಆದ್ರೆ ನಿಮಗೂ ಕೂಡ ಫಂಡ್ಗಳು ಬರುತ್ತೆ, ಕಿಟ್ಗಳು ಬರುತ್ತೆ. ಅದು ಅವರದೇ ಆದಂತಹ ಹಲವಾರು ತರಬೇತಿಗಳು ಬರುತ್ತೆ, ಸಚಿವಾಲಯಗಳಿಂದನೇ ತರಬೇತಿಗಳು ಬರುತ್ತೆ. ಈ ಒಂದು ಯೋಜನೆಯಲ್ಲಿ ಪೆಹಚಾನ್ ಅಂದ್ರೆ ನೀವು ಪರಿಚಯ ಮಾಡ್ಕೋಬಹುದು. ರೀಸೆಂಟ್ ಆಗಿ 2023ರಲ್ಲಿ ನಾವು ನೋಡ್ತೇವೆ, ಸೆಪ್ಟೆಂಬರ್ ತಿಂಗಳಲ್ಲಿ ಯಾವುದು ವಿಶ್ವಕರ್ಮ ಯೋಜನೆ, PM ವಿಶ್ವಕರ್ಮ ಯೋಜನೆಯನ್ನು ನೋಡ್ತೇವೆ. ಅಂದ್ರೆ ಈ ಒಂದು ಯೋಜನೆಯಲ್ಲಿ ಹಲವಾರು ಒಂದು ಕುಶಲಕರ್ಮಿಗಳೆಲ್ಲ ಬರ್ತಾರೆ, ಅವರಿಗೆ ಒಂದು ಐಡೆಂಟಿಟಿಯನ್ನ ಕೊಡುವಂಥದ್ದು. ಅವರು ಕೂಡ ಸಮಾಜದಲ್ಲಿ ಒಂದು ಉನ್ನತ ಸ್ಥಾನಕ್ಕೆ ಬರಬೇಕು ಅನ್ನುವಂಥದ್ದು, ಅವರಿಗೂ ಒಂದು ಐಡೆಂಟಿಟಿ ಇರಬೇಕು ಅನ್ನುವಂತಹ ಯೋಜನೆಯಿಂದ ಅವರಿಗೂ ಕೂಡ ಒಂದು ಐಡೆಂಟಿಟಿ ಕಾರ್ಡ್ ಅನ್ನ ಕೊಡುವಂಥದ್ದು, ಅವರನ್ನ ಗುರುತಿಸುವಂತ ಕೆಲಸ ನಡೀತದೆ. ಅದೇ ರೀತಿಯಾಗಿ ಪೆಹಚಾನ್ ಯೋಜನೆ ಕೂಡ ಇರುವಂತದ್ದನ್ನ ನಾವು ನೋಡ್ತೇವೆ.
ನೋಡಿ, ಪೆಹಚಾನ್ ಕಾರ್ಡ್ಗಳನ್ನ ವಿತರಿಸಲಾಗುತ್ತೆ. ಯಾರು ಈ ಯೋಜನೆಯಲ್ಲಿ ಒಂದು ನೋಂದಾಯಿಸಿಕೊಂಡಂತಹ ವ್ಯಕ್ತಿಗಳಿಗೆ ಕಾರ್ಡ್ಗಳನ್ನ ನೀಡಲಾಗುತ್ತೆ. ಈ ಪೆಹಚಾನ್ ಕಾರ್ಡ್ ಅನ್ನು ಹೊಂದಿರುವಂತಹ ನೋಂದಾಯಿತ ಒಂದು ಕುಶಲಕರ್ಮಿಗಳು ಜವಳಿ ಒಂದು ಸಚಿವಾಲಯದ ರಾಷ್ಟ್ರೀಯ ಕರಕುಶಲ ಅಭಿವೃದ್ಧಿ ಕಾರ್ಯಕ್ರಮ ಹಾಗೂ ಮತ್ತು ಸಮಗ್ರ ಕರಕುಶಲ ಕ್ಲಸ್ಟರ್ ಯೋಜನೆ ಅಭಿವೃದ್ಧಿ ಯೋಜನೆಗಳ ಒಂದು ಪ್ರಯೋಜನವನ್ನ ಪಡಿಬಹುದು ಅನ್ನುವಂಥದ್ದು. ಇದು ಜವಳಿ ಕ್ಷೇತ್ರಕ್ಕೆ ಬಟ್ಟೆ ಒಂದು ಏನು ಒಂದು ಕೆಲಸ ಬರುತ್ತಲ್ಲ ಆ ವಿಷಯಕ್ಕೆ ಬಂದಂತಹ ಒಂದು ಯೋಜನೆ ಇದಾಗಿರುತ್ತೆ. ನೋಡಿ, ಈ ಒಂದು ಯೋಜನೆಯ ಕಾರ್ಯಚಟುವಟಿಕೆಗಳನ್ನ ನೋಡೋದಾದ್ರೆ ಅವರಿಗೆ ಒಂದು ಉನ್ನತ ಮಟ್ಟದ ಕೌಶಲ್ಯ ಮತ್ತು ತರಬೇತಿಯ ಉನ್ನತೀಕರಣ ಮಾಡುವಂಥದ್ದು, ವಿನ್ಯಾಸದಲ್ಲಿ ಅಭಿವೃದ್ಧಿಯನ್ನ ಮಾಡುವುದು, ಡಿಸೈನ್ಗಳಲ್ಲಿ ಯಾವ ರೀತಿಯಾದಂತಹ ಒಂದು ಪರ್ಯಾಯ ಮಾರ್ಗಗಳನ್ನ ಹಮ್ಮಿಕೋಬೇಕು ಅನ್ನುವಂಥದ್ದು ಕಾರ್ಯಾಗಾರಗಳ ಮೂಲಕವಾಗಿ ತಿಳಿಸುವಂಥದ್ದು. ಜೊತೆಗೆ ಟೂಲ್ ಕಿಟ್ಗಳ ಅವರಿಗೆ ಒಂದು ಕಿಟ್ಗಳನ್ನ ನೀಡುವಂಥದ್ದು, ಅವರಿಗೆ ಯಾವ್ಯಾವ್ದು ನೀಡಿರುತ್ತೋ ಅಂತಹ ಒಂದು ಕಿಟ್ಗಳನ್ನ ನೋಡುವಂಥದ್ದು, ಮಾರುಕಟ್ಟೆ ವೇದಿಕೆಗಳನ್ನ ಸೃಷ್ಟಿ ಮಾಡಿಕೊಳ್ಳುವಂಥದ್ದು, ಮಾರ್ಕೆಟಿಂಗ್ ಸಿಸ್ಟಮ್ಗಳು ಯಾವ ರೀತಿಯಾಗಿ ಚಲಿಸುತ್ತೆ ಅದರ ಬಗ್ಗೆ ಒಂದು ಮಾಹಿತಿಯನ್ನ ನೀಡುವಂಥದ್ದು, ಹಾಗೆ ಮೂಲ ಸೌಕರ್ಯದ ಬೆಂಬಲವನ್ನ ಕೊಡುವಂಥದ್ದು, ಹಾಗೆ ಮಾಸ್ಟರ್ ಕುಶಲಕರ್ಮಿಗಳಿಗೆ ಶಿಲ್ಪಗುರು ಮತ್ತು ರಾಷ್ಟ್ರೀಯ ಒಂದು ಪ್ರಶಸ್ತಿಗಳನ್ನ ನೀಡುವಂತಹ ಕೆಲಸ, ಉತ್ತೇಜನ ಒಂದು ಕೆಲಸಗಳನ್ನ ನೋಡುವಂಥದ್ದು, ಮುದ್ರಾ ಒಂದು ಯೋಜನೆ ಅಡಿಯಲ್ಲಿ ವೈಯಕ್ತಿಕ ಸಾಲಗಳನ್ನ ಹಾಗೆ ಬಡ್ಡಿಗಳ ಮತ್ತು ಮುದ್ರಾ ಸಾಲದ ಮೇಲೆ ಮಾರ್ಜಿನ್ ಹಣಗಳನ್ನ ನೀಡುವಂಥದ್ದು. ಆ ರೀತಿಯಾಗಿ ಪ್ರಶಸ್ತಿ ಪಡೆದಂತಹ ಕುಶಲಕರ್ಮಿಗಳಿಗೆ ನಿರ್ಗತಿಕ ಸಂದರ್ಭದಲ್ಲಿ ಒಂದು ಮಾಸಿಕ ಪಿಂಚಣಿಗಳನ್ನು ನೀಡುವಂಥದ್ದು. ಇದೆಲ್ಲ ಒಂದು ಕುಶಲಕರ್ಮಿಗಳಿಗೆ ಉತ್ತೇಜನವನ್ನ ನೀಡುವಂತಹ ಕೆಲಸ ಆಗಿರುವಂಥದ್ದು ಈ ಪೆಹಚಾನ್ ಯೋಜನೆಯಡಿಯಲ್ಲಿ. ಪೆಹಚಾನ್ ಹೇಳ್ಬೋದು, ಪೆಹಚಾನ್ ಅನ್ನುವಂಥದ್ದು ಯಾವ ಯೋಜನೆಗೆ ಯಾವ್ದು ಸಂಬಂಧಪಟ್ಟಿರುತ್ತೆ ಅನ್ನುವಂಥದ್ದು. ಇದಿಷ್ಟು ಇವತ್ತಿನ ಒಂದು ತರಗತಿಯಾಗಿತ್ತು ಸ್ನೇಹಿತರೆ. ಸಾಕಷ್ಟು ವಿಚಾರಗಳನ್ನ ಚರ್ಚೆ ಮಾಡಿದ್ವಿ. ಚಿನ್ನದ ಬಾಂಡ್ ಆಗಿರ್ಬೋದು, ನಗದೀಕರಣ ಆಗಿರಬಹುದು, ಚಿನ್ನದ ಬಗ್ಗೆ, ಒನ್ ನೇಷನ್ ಒನ್ ಫರ್ಟಿಲೈಸರ್ ಅದರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನ ತಿಳ್ಕೊಂಡಿರುವಂಥದ್ದು, ಹಾಗೆ ರಾಷ್ಟ್ರೀಯ ಶಿಕ್ಷಣ ನೀತಿಯಲ್ಲಿ ಬಂದಂತಹ ಯೋಜನೆ ಆಗಿರ್ಬೋದು, ಶ್ರೀ ಯೋಜನೆ ಆಗಿರ್ಬೋದು, ಇದೆಲ್ಲ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ಕೊಳ್ತೇನೆ. ಮುಂದಿನ ತರಗತಿಯಲ್ಲಿ ಮತ್ತೊಂದು ವಿಡಿಯೋದ ಬಗ್ಗೆ ಚರ್ಚೆ ಮಾಡೋಣ. ನಮಸ್ಕಾರ.